ಇವನ್ ನನ್ ಸ್ವೀಟ್ ಅಂಗಡಿಗೆ ಬಂದು 3 ಕೆಜಿ ಮೈಸೂರು ಪಾಕ್ ಹಾಕು. ನಮ್ ಭಾವನ್ಗೆ ಮೈಸೂರು ಪಾಕ್ ಅಂದ್ರೆ ತುಂಬಾ ಇಷ್ಟ ಅಂದಣ. ಮೈಸೂರು ಪಾಕ್ ತೂಕ ಆಗ್ತಾ ಇದ್ರೆ ಬೇಡ ಬೇಡ, ಮೈಸೂರು ಪಾಕ್ ಅಲ್ಲಿ ತುಂಬಾ ತುಪ್ಪ ಇದೆ, ನಮ್ ಭಾವನ್ಗೆ ಆಗಲ್ಲ ಅದು, ಲಾಡು ಹಾಕು ಅಂದಣ. ಸರಿ ಆಯ್ತು ಅಂತ ಲಾಡು ತೂಕ ಆಗ್ತಾ ಇದ್ರೆ ಲಾಡು ಬೇಡ ಮಿಕ್ಸರ್ ಹಾಕು ಅಂದಣ. ಮಿಕ್ಸರ್ ಕಟ್ಕೊಟ್ರೆ ಕಾಸೆ ಕೊಡಿದ್ರೆ ಓಡ್ ಬರ್ತಾವನೆ. ಇವನ್ ಹೇಳ್ತಾರ ದಿಟ್ವೇನ್ಲ ಕರೆಕ್ಟ್ ಆಗಿ ಹೇಳವನೆ. ಓಹೋ, ಇಷ್ಟ ದಿವ್ಸ ರಾತ್ರಿ ಹೊತ್ತು ಕಳ್ತನ ಮಾಡ್ತಿದ್ದೆ, ಈಗ ಹಗಲ್ದವ್ರ ಶುರು ಮಾಡ್ಬಿಟ್ಟಿದ್ಯಾ? ಮನವಾದಿಂದ ಕಾಸು ಕೊಡ್ಲಾ? ನಾನೇ ಕೊಡ್ಲಿ? ಮತ್ತಿಂದ ಯಾರು ಕೊಡ್ತಾರೆ? ಬಾಬಾ, ನಾನು ಅವನ ಅಂಗಡಿಗೆ ಹೋಗಿ ಮೈಸೂರು ಪಾಕ್ ಕೇಳದ್ನ. ಮೈಸೂರು ಪಾಕ್ ಅಲ್ಲಿ ತುಪ್ಪ ಜಾಸ್ತಿ ಇರುತ್ತೆ, ತಿಂದ್ರೆ ನೀ ನೆಗದು ಬಿದ್ದೋಗ್ತಿ ಅಂತ ಲಾಡು ಕೇಳದ್ನ. ಲಾಡು ಯಾಕೋ ಬೇಜಾರಾಯ್ತು, ಅದಕ್ಕೆ ಮಿಕ್ಸರ್ ಕಟ್ಸ್ಕೊಂಡೆ ಬಂದೆ. ಮಿಕ್ಸರ್ ಕಾಸು ಕೊಡ್ಲಾ? ನೀನ್ ಒಳ್ಳೆ ಚಿಕ್ಕ ಮಕ್ಕಳ ತರ ಮಾತಾಡ್ತೀಯಲ್ಲ ಬಾಬಾ, ಬುದ್ಧಿ ಇಲ್ದಾರ ಒಂಥರ. ನೋಡಿ ಅಣ್ಣ, ಹಿಂಗೆ ಉಲ್ಟಾ ಮಾತಾಡಿ ಅಮರ್ಸ್ತಾವನೆ. ರಾಜಣ್ಣ, ಈ ನನ್ ಮಗನ ಹೆಂಗ್ ಲಾಕ್ ಮಾಡ್ಕೊಂಡು ದುಡ್ಡು ಸುಲಿ ಮಾಡಿ ನೀನ್ ಕೊಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತದೆ. ಸುಮ್ಕಿರು, ನಾನಿನ್ ದಡ್ನ. ಇದೇನ್ಲ ಇದು? ಮಿಕ್ಸರು. ಮಿಕ್ಸರ್